ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025 ಮೇ ತಿಂಗಳದ ವೃಷಭ ರಾಶಿಯ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಓಂ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಅಂಬಾ ಜಗದಂಬಾಯೈ ನಮೋ ನಮಃ. ವೀಕ್ಷಕರೇ, ವೃಷಭ ರಾಶಿಯ ಭವಿಷ್ಯವನ್ನ ಮೇ ತಿಂಗಳಲ್ಲಿ ಆಗು ಹೋಗುಗಳ ಬಗ್ಗೆ ಸ್ವಲ್ಪ ಪಂಚಾಂಗದಲ್ಲಿ ಯಾವ ರೀತಿಯ ಫಲಾಫಲಗಳಿದೆ ಇರತಕ್ಕಂಥದ್ದು ಗೋಚಾರದಲ್ಲಿ ತಿಳಿದುಕೊಳ್ಳೋಣ. ವೃಷಭ ರಾಶಿಯಲ್ಲಿ ಗುರು, ನಂತರ ಮಿಥುನ ರಾಶಿಗೆ ಕೂಡ ಪ್ರವೇಶವನ್ನು ಮಾಡ್ತಾನೆ. ಹಾಗೆ ಕನ್ಯಾ ರಾಶಿ, ಹಾಗೆ ವಿಶೇಷವಾಗಿ ಸಿಂಹ ರಾಶಿಗೆ ಕೇತು ಕೂಡ ಬರ್ತಕ್ಕಂಥದ್ದು, ಹಾಗೆ ಕುಂಭ ರಾಹು ಪ್ರವೇಶ ಮಾಡ್ತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ಸ್ವಲ್ಪ ಆ ಕಡೆ ಈ ಕಡೆ ಗ್ರಹಗತಿಗಳೆಲ್ಲವೂ ಕೂಡ ಚಲಿಸುವಂತಹ ಒಂದು ಸಮಯ ಬಂದಿದೆ ಮೇ ತಿಂಗಳಲ್ಲಿ ಇರತಕ್ಕಂಥದ್ದು. ವೃಷಭ ರಾಶ್ಯಾಧಿಪತಿ ಇರತಕ್ಕಂಥದ್ದು ಶುಕ್ರ. ಈ ಶುಕ್ರ ಯಾವ ರೀತಿಯ ಒಂದಷ್ಟು ಫಲಾಫಲಗಳನ್ನ ಕೊಡ್ತಾನೆ ಇರತಕ್ಕಂಥದ್ದು ನೋಡಿ. ಕುಟುಂಬದಲ್ಲಿ ಹಣದ ವಿಚಾರಕ್ಕೆ ಪರಸ್ಪರ ಭಿನ್ನಾಭಿಪ್ರಾಯಗಳು ಮೂಡಿ ಬರುತ್ತೆ ಅಂತಕ್ಕಂಥದ್ದು. ಏನಾಗತ್ತೆ, ನೀವು ಯಾರಿಗೋ ಹಣವನ್ನು ಕೊಡ್ತೀರಿ ಅಥವಾ ಯಾರಿಗೋ ಗೊತ್ತಿಲ್ಲದೇನೋ ಒಂದು 30 ಲಕ್ಷ 60 ಲಕ್ಷ 1 ಕೋಟಿವರೆಗೂ ಕೂಡ ಬೇರೆ ಯಾರ ಹತ್ರನೋ ಇಸ್ಕೊಂಡು ನೀವು ಹಣವನ್ನು ಕೊಟ್ಟಿರ್ತೀರಿ. ಅದು ಏನಾಗತ್ತೆ, ಅವರು ವಾಪಸ್ ಕೊಡದಂಥ ಸಂದರ್ಭದಲ್ಲಿ ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಿಮಗೆ ಹಣ ವಾಪಸ್ ಕೊಡ್ತಾನೆ ಇಲ್ಲ, ತುಂಬ ಸತಾಯಿಸ್ತಾ ಇರ್ತಕ್ಕಂಥದ್ದು. ಈಗ ಕೊಡ್ತೇನೆ ಆಗ ಕೊಡ್ತೇನೆ ಅಂತ ಹೇಳ್ತಕ್ಕಂಥದ್ದು. ಹಾಗೆ ಅದರಿಂದ ಏನಾಗುತ್ತೆ, ಮನೆಯಲ್ಲಿ ಕಲಹಗಳು ಪ್ರಾರಂಭವಾಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಮಕ್ಕಳಿಂದ ಉನ್ನತ ವಿಚಾರದಲ್ಲಿ ಇರಬಹುದು, ಮಕ್ಕಳ ಒಂದು ವ್ಯವಹಾರ ಕ್ಷೇತ್ರಗಳಿರಬಹುದು ಅಥವಾ ಮಕ್ಕಳ ಉದ್ಯೋಗದ ವಿಚಾರದಲ್ಲಿ ಇರಬಹುದು, ಹೆಚ್ಚು ಲಾಭವನ್ನು ಬರತಕ್ಕಂಥದ್ದು. ಹಣವು ಕೂಡ ನಿಮಗೆ ಮಕ್ಕಳಿಂದ ಹಣ ಬರ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಮಕ್ಕಳು ನಿಮ್ಮ ವಿದೇಶದಲ್ಲಿ ಮಕ್ಕಳು ಉನ್ನತ ವ್ಯಾಸಂಗ ಮಾಡ್ತಿರ್ತಾರೆ ಅಥವಾ ಮಕ್ಕಳು ಉನ್ನತ ಹುದ್ದೆಯಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಮಕ್ಕಳು ತನ್ನ ಸ್ವಂತ ಜಾಗದಲ್ಲಿ, ತನ್ನ ಸ್ವಂತ ದೇಶದಲ್ಲಿ, ಸ್ವದೇಶದಲ್ಲಿ ಮನೆಯನ್ನು ಕಟ್ಟುವಂಥದ್ದು, ಮನೆಯನ್ನು ತೆಗೆದುಕೊಳ್ತಕ್ಕಂಥದ್ದು, ಭೂಮಿಯನ್ನು ತೆಗೆದುಕೊಳ್ತಕ್ಕಂಥದ್ದು, ಅಪಾರ್ಟ್ಮೆಂಟ್, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರಗಳಲ್ಲಿ ತೊಡಗ್ತಾ ಇರ್ತಾರೆ ಹಣವನ್ನು. ಅಷ್ಟೇ ಅಲ್ಲ ವೀಕ್ಷಕರೇ, ಜೀವನದ ಉದ್ದಗಲಕ್ಕೂ ಕೂಡ ಅನೇಕ ರೀತಿಯ ಸಂದರ್ಭಗಳಲ್ಲಿ ಹಣದ ವಿಚಾರದಲ್ಲಿ ವೈರತ್ವಗಳು ಬಂದರೂ ಕೂಡ ಶಮನಗೊಂಡು ಹಣ ನಿಮ್ಮ ಕೈಗೆ ಸೇರುತ್ತಾ ಇರುತ್ತೆ ಎಂದು ಕೂಡ ಹೇಳ್ತೀವಿ. ಹಾಗೆ ಇದರ ಜೊತೆಗೆ ನಾನಾ ವಿಧವಾಗಿರತಕ್ಕಂತಹ ಕಲೆ ಇರಬಹುದು, ಸಂಗೀತ ಕ್ಷೇತ್ರಗಳಿರಬಹುದು, ತೊಡಗಿದಲ್ಲಿ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ. ಹೊಸದಾಗಿ ಉದ್ಯೋಗ ಪ್ರಾರಂಭ ಮಾಡ್ತಕ್ಕಂಥದ್ದು, ಹೊಸದಾಗಿ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು, ಹೊಸದಾಗಿ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು, ಈ ಥರದ್ದೆಲ್ಲವೂ ಕೂಡ ಅತ್ಯಂತ ಶುಭದಾಯಕವಾಗಿರುತ್ತೆ. ವೀಕ್ಷಕರೇ, ನೀವು ಯಾವುದೇ ಕೆಲಸಗಳನ್ನು ಪ್ರಾರಂಭ ಮಾಡಿ ಅಥವಾ ಹೊಸದಾಗಿ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿ, ಆಗ ನಿಮಗದು ಸಾರಾವಳಿ ಆಗತ್ತಾ, ಅದು ನಿಮಗೆ ಹೊಂದಾಣಿಕೆ ಆಗತ್ತಾ, ಅಥವಾ ಆ ಸ್ಥಳವು ಕೂಡ ನಿಮಗೆ ಧನಾತ್ಮಕವಾಗಿ ಉಂಟಾಗತಕ್ಕಂಥದ್ದು ಕೂಡ ನಿಮ್ಮನ್ನು ಚಿಂತನೆಯನ್ನು ಮಾಡಿಕೊಳ್ಳಲೇಬೇಕಾಗಿರುತ್ತೆ. ಯಾವಾಗ ನೀವು ಅದನ್ನು ಚಿಂತನೆಯನ್ನು ಮಾಡಿಕೊಳ್ಳಲು, ಅದರ ಪರಿಶೀಲನೆ ಮಾಡಿಕೊಳ್ಳಲು, ಆವಾಗ ಅದೇನಾಗುತ್ತೆ, ನಷ್ಟವನ್ನು ಅಂತ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಹಣವನ್ನು ವಿಯೋಗ ಮಾಡ್ತಿರ್ತಾರೆ. ಕೆಟ್ಟ ಸ್ನೇಹಿತಗಳಿಂದ ಕೆಟ್ಟ ಚಟಗಳ ಅಭ್ಯಾಸಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಮಕ್ಕಳ ಬಗ್ಗೆ ಎಚ್ಚರಿಕೆಯಿಂದ ಈ ಮಾಸದಿಂದ ತುಂಬಾ ಒಳ್ಳೆಯದು ಇರತಕ್ಕಂಥದ್ದು. ತಂದೆ ತಾಯಂದಿರಿಗೂ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಇರತಕ್ಕಂಥದ್ದು.
ಅಷ್ಟೇ ಅಲ್ಲ ವೀಕ್ಷಕರೇ, ವಿದ್ಯಾಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂತಹ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಭಗವಂತ ಅನುಗ್ರಹಿಸ್ತಾನೆ. ಆಗ ನಿಮ್ಮ ಗ್ರಹಚಾರವು ದುರದೃಷ್ಟಕರವು ಇರತಕ್ಕಂಥದ್ದು ಅಥವಾ ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ದೋಷವು ಇರತಕ್ಕಂಥದ್ದು ನಿಮಗೆ ತೊಂದರೆಯನ್ನು ಕೊಟ್ಟು ಸದಾ ನಿಮಗೆ ಕಷ್ಟದಲ್ಲಿ ಸಿಲುಕಿ ಒದ್ದಾಡ್ತಾ ಇರ್ತಕ್ಕಂಥ ಯೋಗವು ಕೂಡ ಇರುತ್ತೆ. ಒಮ್ಮೆ ನಿಮ್ಮ ಜಾತಿಗಳನ್ನು ಅಥವಾ ಹೆಸರು ಬಲವನ್ನು ಇತ್ಯಾದಿಗಳನ್ನು ನೀವು ಪರಿಶೀಲನೆ ಮಾಡಿಕೊಂಡ್ರೆ ನಿಮ್ಮ ಮುಂದಿನ ಜೀವನ ಸುಖಮಯವಾಗಿರುತ್ತೆ, ಸೊಗಸಾಗಿರುತ್ತೆ ಅಂತ. ಅಷ್ಟೇ ಅಲ್ಲ ವೀಕ್ಷಕರೇ, ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಬೇಕಾದರೆ ನಿಮ್ಮ ಹೆಸರು, ನಿಮ್ಮ ಭಾವಚಿತ್ರ ಅಥವಾ ಡೇಟ್ ಆಫ್ ಬರ್ತ್ಗಳನ್ನು ವಾಟ್ಸಪ್ ಮೂಲಕ ಕಳಿಸಿಕೊಟ್ಟಲ್ಲಿ ತಿಳಿಸಿಕೊಡಲಾಗುತ್ತೆ. ಹಾಗೆ ನೇರವಾಗಿ ಬಂದು ಕೂಡ ಭೇಟಿ ಮಾಡಿದರೂ ಕೂಡ ಅತ್ಯಂತ ಫಲಪ್ರದವಾಗಿರುತ್ತೆ. ಜಾತಕವನ್ನು ಕೂಡ ಪರಿಶೀಲನೆ ಮಾಡಲಿಕ್ಕಾಗತ್ತೆ ಅಂತ ಹೇಳ್ತಾ, ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಓಂ ನಮಃ ಶಿವಾಯ ಹೇಳತಕ್ಕಂತಹ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸದಾ ಶಿವನ ಅನುಗ್ರಹ ನಿಮಗೆ ಸಿಗಲಿ ಅಂತ ನಾನು ಕೂಡ ಹಾರೈಸುತ್ತೇನೆ. ಮಂಗಲವಾಗಲಿ, ಶುಭವಾಗಲಿ.